ಜನರಲ್ ಭೇಟಿ ಭಾಳಷ್ಟಿಂದ ಭೇಟಿ ಆಗ್ಬೇಕಂತ ಅವಕಾಶ ಸಿಕ್ಕಿರಲಿಲ್ಲ ರೀ. ಚೇರ್ ಹಾಕಿ ಕೊಡ್ಬೇಕು, ಚೇರ್ ಹಾಕ್ಸೊಳಗಿನ ಅವ್ರಿಗೆ. ಸೊ ಆ ಉದ್ದೇಶಕ್ಕೆ ಬಂದಿದ್ರು ಅಷ್ಟೇ ಅವರು. ಸೌಹಾರ್ದತೆ ಭೇಟಿ ಅಷ್ಟೇ. ಈಗ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಎಐಡಿಬಿ ಜಾಗವನ್ನು ಕೊಟ್ಟುವಂತ ವಿಚಾರಕ್ಕೆ ಈಗ ಮತ್ತೆ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ ಬಿಜೆಪಿ. ಸಿಎಂ ಮೂಡೋದಾಯ್ತು, ಈಗ ಖರ್ಗೆ ಅವರ ಫೇಸ್ ಮಾಡ್ಬೇಕಷ್ಟೇ. ಬಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಕಾಗದ ಓಡಾಡಬೇಕಲ್ಲ, ಹೊಡೆದಾಟ ಕಾಗದ ಮಧ್ಯೆ ಕಾಗದ. ಈಗ ಅವ್ರು ಏನು ಬಂದ್ರು ನೋಡೋಣ, ಏನು ಕೊಟ್ಟಿದ್ದಾರೆ, ಏನು ಬರ್ತೈತೆ. ಬಂದಮೇಲೆ ಅದೇನು ಅನಿವಾರ್ಯ ಇದ್ರೆ ಮತ್ತೆ ಹೋರಾಟ ಮಾಡಲೇಬೇಕು, ಲೀಗಲ್ ಬ್ಯಾಟಲ್ ಮಾಡಲೇಬೇಕು. ಯಾವ್ದ್ರೆ ಸರ್, ಇದು ಹಿಂದಿನೂ ತೆಗೆದು ನೋಡ್ಬೇಕಲ್ಲ. ಹಿಂದೆ ಅವರು ಕೊಟ್ಟಿದ್ದಾರೆ, ಅಂತ ಅವ್ರ ಸಂಸ್ಥೆಗೆ ಬೇಕಾದ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಕೊಟ್ಟಿದ್ದಾರೆ, ಬೇರೆ ಕಡೆ ರಾಜ್ಯದಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ತನಿಖೆ ಆಗುವಂಗೆ, ಚರ್ಚೆ ಆಗೋಂಗಿದ್ರೆ ಎಲ್ಲ ಆಗಬೇಕಲ್ಲ. ಖರ್ಗೆ ಅವ್ರದ್ದು ಒಂದೇ ಯಾಕೆ, ಅದೊಂದು ಸ್ಪೆಷಲ್ ಅಂತ ಎಲ್ಲರದ್ದು ಆಗಲಿ. ಹಿಂದೆ ಕಳೆದ 10 ವರ್ಷಗಳಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ, ಹಿಂದಿನ ಸರ್ಕಾರ, ಈ ಸರ್ಕಾರ, ಚರ್ಚೆ ಆಗಬೇಕು. ಒಬ್ಬರಿಗೆ ಅಷ್ಟು ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಸಾಕಷ್ಟು ಸರ್ಕಾರಿ ಜಮೀನುಗಳನ್ನು ಸಾವಿರಾರು ಎಕರೆ ಕೊಟ್ಟಿದ್ದಾರೆ ಇತಿಹಾಸದಲ್ಲಿ. ಸೊ ಇಂದು ನಾವು ಹಿಂದಿಂದ ಬಿಟ್ಟು ಬಿಡೋದು, ಈಗಿಂದ ಅಷ್ಟೇ ಮಹತ್ವ ಕೊಡೋದು, ಇದನ್ನೇ ಭಾರಿ ಮೇಲೋ ಇದು ಸರಿ ಆಗೋಲ್ಲ. ಹಾಗಂದ್ರೆ ಎಲ್ಲ ಚರ್ಚೆ ಆಗಲ್ಬೇಕಾರೆ. ಎಷ್ಟು ಜನ ತೊಗೊಂಡಾರೆ ಕುಟುಂಬದವ್ರು? ಭಾಳಷ್ಟು ಜನ ಅದೇ ಹೇಳಿದಲ್ಲ, 10 ವರ್ಷನಾಗ ಎಲ್ಲ ಕುಟುಂಬದವ್ರು ಎಲ್ಲರಿಗೂ ತೊಗೊಂಡಾರೆ. ಅವ್ರವ್ರ ಸಂಸ್ಥೆಗಳಿಗೆ ತೊಗೊಂಡಾರೆ, ಎಲ್ಲರ ಜಾಗ ತೊಗೊಂಡಾರೆ. ಎಲ್ಲ ರಾಜಕಾರಣಿಗಳೇ, ಎಲ್ಲ ಪಕ್ಷದಲ್ಲಿದ್ದ ರಾಜಕಾರಣಿಗಳ ತೆಗೆದುಕೊಂಡಿದ್ದಾರೆ. ಅದು ಅಧಿಕಾರ ಮೇಡಮ್, ಆ ಅಥಾರಿಟಿಗೆ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಅದನ್ನು ಹಂಚಿಕೆ ಮಾಡುವಂಥ ಅಧಿಕಾರ ಅವ್ರದ್ದು. ಅವ್ರು ಅದನ್ನು ನೋಡಿ ಕೊಡುವಂಥ ಅಧಿಕಾರ ಅವ್ರಿಗಿದೆ. ಬೂಡ ಇದ್ದರೆ ಮೂಡ, ನಮ್ಮ ಬೂಡದಲ್ಲಿ BDA ಲೋಕಲ್ ಅಥಾರಿಟಿ ಅವ್ರಿಗೆ ಅಧಿಕಾರ ಇರುತ್ತೆ. ಅದನ್ನ ಅವರು ಅಧಿಕಾರ ಚಲಾಯಿಸಿರ್ಬೋದ್ರಿ. ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡುವ ಬದಲಾಗಿ ಕಾಂಗ್ರೆಸ್ ನಾಯಕರು ಈ ರೀತಿಯ ವೈಯಕ್ತಿಕ ವಿಚಾರಗಳನ್ನ ಮುನ್ನೆಲೆ ತರ್ತಾ ಇದ್ದಾರೆ. ಏನು ಮಾಡಿ, ಅದಕ್ಕೆ ಬಂದರೆ ಉತ್ತರ ಕೊಡಲೇಬೇಕಲ್ಲ. ಈಗ ವೈಯಕ್ತಿಕ ಅಂತ ಸುಮ್ಮನೆ ಕೂಡ್ಲಿಕ್ಕೆ ಆಗೋಲ್ಲ, ಆ ಥರ ಡಿಪೆಂಡ್ ನಾವು ಮಾಡ್ಕೊಳ್ಳೇಬೇಕು. ಖಾಸಗಿ ಇದ್ರೆ ಖಾಸಗಿಯಾಗಿ ಮಾಡ್ಕೋಬೇಕು, ಸರ್ಕಾರ ಮಾಡ್ತಿಲ್ಲ ಸರ್ಕಾರ ಮಾಡಬೇಕು. ರಾಷ್ಟ್ರಮಟ್ಟದಲ್ಲೆಲ್ಲ ಇನ್ನು ನೋಡ್ಬೇಕ್ರಿ. ಯಾಕಂದ್ರೆ ಅವರು ರಾಜ್ಯಪಾಲರು ಹೋದ್ಮ್ಯಾಗ ಅವರು ಯಾವ ಇದ್ರೊಳಗೆ ಏನು ಆದೇಶ ಮಾಡ್ತಾರೆ ಕಾದು ನೋಡ್ಬೇಕಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಕಾದು ನೋಡೋಣ. ಗವರ್ನರ್ ಅವ್ರು ಏನು ಆದೇಶ ಕೊಡ್ತಾರೆ, ನಂತರ ಅದ್ರ ಬಗ್ಗೆ ಹೇಳೋಣ್ರಿ. ಇದಕ್ಕೇನು ಅವಶ್ಯಕತೆ ಇಲ್ಲ. ಮೊನ್ನೆ ಏನು ಚರ್ಚೆ ಮಾಡೋದಿಲ್ಲ, ಹಂಗೆ ಗದ್ದಲ ಆಗಿ ಕೊನೆಗೊಂಡಿದ್ರಿ. ಅಂಥದ್ದು ಯಾವುದೂ ಸರ್ಕಾರಕ್ಕೆ ಉದ್ದೇಶ ಇಲ್ಲ. ಮಾಡೋಂಗ್ರೆ ರೂಟೀನಾಗಿ ಡಿಸೆಂಬರ್ನಲ್ಲಿ ಮಾಡ್ತೀರಿ, ಇನ್ನೊಂದು 2 months ಬಿಟ್ಟು ಮಾಡ್ತೀರಿ ಅದು ಅಧಿವೇಶನ.